ಆವತ್ತು ಹಿರಿಯ ಸಚಿವರ ಪಟ್ಟಿಗೆ ಹೈಕಮಾಂಡ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಕ್ಲಿಯರೆನ್ಸ್ ಕೊಡೋದಕ್ಕೆ ರೆಡ್ ಸಿಗ್ನಲ್ ಅನ್ನು ತೋರಿಸಿದ್ರು. 11 ಮಾಜಿ ಸಚಿವರ ಹೆಸರನ್ನ ಫಿಲ್ಟರ್ ಮಾಡಿ ಡೋಂಟ್ ಬ್ರಿಂಗ್ ದ ಸೇಮ್ ಥಿಂಗ್ ಅಂತ ಹೇಳಿದ್ರು. 11 ಮಾಜಿ ಸಚಿವರ ಪಟ್ಟಿಯಲ್ಲಿ 8 ಜನ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಅದರ ಅರ್ಥ ಇವರಿಗೆ ರೀ ಎಂಟ್ರಿ ಸಿಕ್ತಿದೆ ಅಂತ. ಹೊಸದಾಗಿ ಓರ್ವ ಮಾಜಿ ಸಚಿವರ ಹೆಸರನ್ನ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. 11 ಜನರ ಪಟ್ಟಿಯಲ್ಲಿ ಹಾಗಾದ್ರೆ ಹೊರಬಿದ್ದವರು ಯಾರು? 8 ಜನ ಒಳಗೆ ಬರ್ತಿದ್ದಾರೆ ಅಂದ್ರೆ 3 ಜನ ಎಕ್ಸಿಟ್ ಆಗ್ಬೇಕಲ್ಲ. ಅವರು ಯಾರು, ಯಾವ ಕಾರಣಕ್ಕೆ, ಮತ್ತು ಇವರಿಗೆ ರೀ ಎಂಟ್ರಿ ಕೊಡಿಸ್ತಾ ಇರೋದು ಯಾಕಾಗಿ? ಡೀಟೇಲ್ಸ್ ಅನ್ನ ನಾವು ಹೇಳ್ತೀವಿ ನಿಮಗೆ. ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ಹೇಳ್ತಾ ಇದ್ದೀವಿ. ಹೊಸತನಕ್ಕೆ ಒತ್ತನ್ನ ಕೊಡಲಾಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್, ನಾವು ಈಗಾಗಲೇ ನಿಮ್ಗೆ ಇವ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಸೊ ಇವರು ಸೇಫ್ ಆಗಿದ್ದಾರೆ, ಸೇಫ್ ಝೋನ್ನಲ್ಲಿದ್ದಾರೆ. ಮತ್ತೊಂದ್ಸಲ ಇವರಿಗೆ ಅವಕಾಶದ ಬಾಗಿಲು ಸಿಗಬಹುದು. ಶಿವಾನಂದ ಪಾಟೀಲ್ ಲಾಸ್ಟ್ ಟೈಮು ಮಿನಿಸ್ಟರ್ ಆಗಿದ್ರು, ಈ ಸಲ ಕೂಡ ಅವಕಾಶ ಸಿಗಬಹುದು, ಸಿಗೋ ಚಾನ್ಸಸ್ ಇದೆ. ಸದ್ಯಕ್ಕೆ ಸೇಫ್ ಝೋನಲ್ಲಿ ಇದ್ದಾರೆ ಇವರು. SS ಮಲ್ಲಿಕಾರ್ಜುನ್, ನಂತರ ಚಲುವರಾಯಸ್ವಾಮಿ, ಶಿವರಾಜ್ ತಂಗಡಗಿ, B ನಾಗೇಂದ್ರ, ಜಮೀರ್ ಅಹಮದ್ ಹಾಗೂ ಮಂಕಾಳು ವೈದ್ಯ, ಇವರೆಲ್ಲರೂ ಕೂಡ ಸೇಫ್ ಝೋನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಆಲ್ಮೋಸ್ಟ್ ಹಳೆ ಮುಖಗಳೇ ಕ್ಯಾಬಿನೆಟ್ಗೆ ರಿಟರ್ನ್ ಆಗೋದಕ್ಕೆ ಬೇಕಾದ ತಯಾರಿಗಳು ಆಗ್ತಾ ಇದೆ. ಫಸ್ಟ್ ಟೈಮ್ ಕ್ಯಾಬಿನೆಟ್ ರಚನೆ ಆದಾಗಲೂ ಕೂಡ ನಮಗೆ ಹೊಸ ಮುಖಗಳು ಅಂತ ಕಾಣಿಸೋದಕ್ಕೆ ಏನೂ ಸಿಗಲಿಲ್ಲ ಹೆಚ್ಚು. ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟು ಅದು ಎಕ್ಸ್ಪೆಕ್ಟೆಡು. ಆಮೇಲೆ ಪಟ್ಟಿಗೆ ಮತ್ತೊಂದು ಸೇರ್ಪಡೆ ಅಂತ ಹೇಳಿದ್ರೆ ಈ ಬಾರಿನೂ ಬೋಸೆರಾಜು ಅಂತ ಹೇಳಲಾಗ್ತದೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಹಾಗಾದ್ರೆ ಈಗ ಹಳೆ ಮದ್ಯವನ್ನೇ ಹೊಸ ಬಾಟಲ್ನಲ್ಲಿ ಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ತಯಾರಿಯನ್ನು ನಡೆಸ್ತಾ ಇದ್ದಾರಾ? ಇದೇ ಪಟ್ಟಿಗೆ ಹೈಕಮಾಂಡ್ ಒಪ್ಪಿಗೆ ಕೊಡೋ ಸಾಧ್ಯತೆ ಎಷ್ಟು? ಈ ಪಟ್ಟಿಗೆ ಹೈಕಮಾಂಡ್ ಎಷ್ಟು ಮಟ್ಟಿಗೆ ಒಪ್ಪುತ್ತೆ ಮತ್ತು ಹಿರಿಯ ಮಾಜಿ ಸಚಿವರುಗಳ ವಿಚಾರದಲ್ಲಿ ಇನ್ನೂ ಫಿಲ್ಟರ್ ಆಗಬೇಕನ್ನುತ್ತ ಅಥವಾ ಡೈರೆಕ್ಟಾಗಿ ಅಲ್ಲೇ ಹೆಸರುಗಳನ್ನ ರಿಮೂವ್ ಮಾಡಿ ಅನ್ನುವಂಥ ಡೈರೆಕ್ಷನ್ನ ಕೊಡುತ್ತಾ ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ಯಾಕಂದರೆ ಕಳೆದ ಬಾರಿ ಮಾಜಿ ಸಿ ಎಂ ದೆಹಲಿಗೆ ಹೋದಾಗ ಅವರು ಒಟ್ಟು 43 ಹೆಸರುಗಳ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ರು ಅನ್ನುವಂಥದ್ರಲ್ಲಿ 11 ಜನ ಮಾಜಿ ಸಚಿವರುಗಳ ಹೆಸರು ಇತ್ತು. ಅದನ್ನು ಫಿಲ್ಟರ್ ಮಾಡಿ ಅನ್ನುವಂಥದ್ದು ಮೊದಲು ಕೊಟ್ಟಂಥ ಡೈರೆಕ್ಷನ್ ಹೈಕಮಾಂಡ್. ಆನಂತರ ಬೇರೆ ಬೇರೆ ಕಾರಣಗಳಿಗೆ ಮಾತುಕತೆಗಳು ಮುಂದೋಯ್ತು, ದೆಹಲಿಯಿಲ್ಲದಂಥ ಬೆಳವಣಿಗೆಗಳ ಕಾರಣಕ್ಕಾಗಿ. ಆದರೆ ಆ 11ರಲ್ಲಿ ಎಷ್ಟೇ ಹೆಸರನ್ನು ತೆಗೆದಿದ್ದಾರೆ ಅಂದರೆ ಕೇವಲ 3 ಹೆಸರುಗಳನ್ನ ತೆಗೆಯಲಾಗಿತ್ತು. ಆದರೆ ಅಡಿಷನಲ್ ಆಗಿ ಒಂದು ಹೆಸರನ್ನು ಮತ್ತೆ ಸೇರಿಸಲಾಗಿತ್ತು. ಅಲ್ಲಿಗೆ 8 ಹೋಗಿ 9 ಆಯಿತು ಮತ್ತೆ. ಆದರೆ ಅದನ್ನೇ ಯಾಕೆ ನಾವು ತಗೊಂಡು ಬಂದಿದ್ದೀವಿ ಮತ್ತು ಯಾವ ಕಾರಣಕ್ಕೆ ಇವ್ರ ಹೆಸರುಗಳು ಇಲ್ಲಿದ್ದಾವೆ ಅನ್ನೋದನ್ನು ಕೂಡ ಹೇಳ್ತಾರೆ. ಹಾಗಂದ್ಕೊಳ್ಳೆ ಅಷ್ಟು ಜನಕ್ಕೆ ಸಿಕ್ಕೇ ಬಿಡುತ್ತೆ ಸಚಿವ ಸ್ಥಾನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಅವರು ಯಾವ ಕಾರಣಕ್ಕೆ ಅವರ ಅವಕಾಶ ಕೊಡಬಾರ್ದು ಈ ಬಾರಿ ಅನ್ನೋದನ್ನ ಹೈಕಮಾಂಡ್ ಬಳಿ ಬೇರೆ ರಿಪೋರ್ಟ್ ಇದ್ದರೆ, ಅಥವಾ ಅವ್ರನ್ನ ಬೇರೆ ಕಡೆ ಪಕ್ಷ ಸಂಘಟನೆಯಲ್ಲಿ ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ, ಬಳಸ್ಕೊಳ್ಳೋಣ ಅನ್ನುವಂಥ ತೀರ್ಮಾನಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟರೆ ಸಹಜವಾಗಿ ಅಲ್ಲೂ ಕೂಡ ಒಂದಷ್ಟು ಹೆಸರುಗಳು ಎಕ್ಸಿಟ್ ಆಗಿ ಹೋಗ್ತವೆ. ಆದರೆ ಈ ಬಾರಿ 20ರಲ್ಲಿ ಎಷ್ಟು ಹೊಸ ಮುಖಗಳಿಗೆ ಮಣೆ ಅನ್ನುವಂಥದ್ದು. ಯಾಕಂದರೆ ಕಳೆದ ಬಾರಿ ಹಾಕಿರುವಂತೆ ಒಂದು ಮುಖ, ವಿಶೇಷವಾಗಿ UT ಖಾದರ್ ಅವರು ಸೇರಿದ್ರೆ 2 ಅನ್ಬೋದು. ಯಾಕಂದರೆ ಅವರು ಈ ಅವಧಿಯಲ್ಲಿ ಮೊದಲ ಅವಧಿಯಲ್ಲಿ ಸಚಿವರಾಗಿರಲಿಲ್ಲ. ಅವರು 2013ರಿಂದ 2018ರಲ್ಲಿ ಸಚಿವರಾಗಿದ್ದರು. ಹಾಗಾಗಿ ಅಲ್ಲಿ 2 ಅದು ಕನ್ಸಿಡರ್ ಮಾಡಿದ್ರು ಕೂಡ ಇಲ್ಲಿ ಕನಿಷ್ಠ ಅವರು 50-50 ಫಾರ್ಮುಲಾಕ್ಕೆ ತೆರೆದು ನಿಲ್ಬೇಕಾದ್ರೆ ಕನಿಷ್ಠ 15 ಜನರಿಗೆ ಅವಕಾಶ ಕೊಡಬೇಕು ಹೊಸಬರಿಗೆ. ಅಂದರೆ ಅದು ಮಾಜಿ ಸಚಿವರುಗಳಿರ್ಬೋದು, ಬೇರೆ ಅವಧಿಯಲ್ಲಿ ಆದವರು 4-5 ಬಾರಿ ಗೆದ್ದವರು, ಬೇರೆ ಬೇರೆ ಲೆಕ್ಕಾಚಾರ ಇರ್ಬೋದು. ಈ ಸರ್ಕಾರದ ಅವಧಿಯಲ್ಲಿ ಸಚಿವರಾಗದೇ ಇರುವಂಥ 15 ಕೊಟ್ಟರೆ ಒಂದು ರೀತಿಯ ಬ್ಯಾಲೆನ್ಸ್ ಮಾಡ್ದಂಗೆ ಆಗುತ್ತೆ, 50-50 ಫಾರ್ಮುಲಾಕ್ಕೆ ತಂದು ನಿಲ್ಲಿಸಿದಂಗೆ ಆಗುತ್ತೆ. ಅದು ಆಗುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಜೊತೆಗೆ ಹಿರಿಯರನ್ನ ಕೈ ಬಿಡಬೇಕಾದ್ರೆ ಅದಕ್ಕೆ ಆಲ್ಟರ್ನೇಟ್ ಆಗಿ ಅಷ್ಟೇ ಪ್ರಭಾವ ಬೀರಬಲ್ಲಂತಹ ಅಥವಾ ಅದಕ್ಕಿಂತ ಆಕ್ಟಿವ್ ಆಗಿ ಕೆಲಸ ಮಾಡಬಲ್ಲಂಥ ಹೆಸರು ಏನು ಮತ್ತು ಯಾರು ಅನ್ನುವಂಥದ್ದು ಕೂಡ ಪ್ರಮುಖ. ಅದು ಅಲ್ಲಿ ಮ್ಯಾಚ್ ಆಯ್ತು ಅಂದರೆ ಸಹಜವಾಗಿ ಮಾಜಿ ಸಚಿವರುಗಳು ಕೂಡ ಸುಲಭವಾಗಿ ಎಕ್ಸಿಟ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಇನ್ನೊಂದು ಕಡೆಗೆ ದೆಹಲಿನಲ್ಲಿ ಏನು ಆಕ್ಟಿವಿಟೀಸ್ ನಡೀತಾ ಇದೆ ಅನ್ನೋದ್ರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ನಾವೀಗ ಇಡ್ತಾ ಹೋಗ್ತೀವಿ. ಇವತ್ತು ರಾತ್ರಿ 8 ಗಂಟೆಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುವ ಸಾಧ್ಯತೆ ಇದೆ. ಬಟ್ ಇಲ್ಲೂ ಕಂಡೀಷನ್ ಸಪ್ಲೈ ಏನಕ್ಕೆ ಅಂತ ನಾವು ಹೇಳ್ತೀವಿ ನಿಮಗೆ. ದೆಹಲಿ ಅಂಗಳದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಜೋರಾಗಿದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಸಮ್ಮುಖದಲ್ಲಿ ಆಬ್ವಿಯಸ್ಲಿ ಸಭೆ ಆಗಬೇಕು. ಬದಲಾದ ಪಟ್ಟಿಯೊಂದಿಗೆ ದೆಹಲಿಗೆ ಹಾಲಿ ಮತ್ತು ಮಾಜಿ CM ಹೋಗಿದ್ದಾರೆ. ಹಳೆಯ ಪಟ್ಟಿಯಲ್ಲಿ ದೊಡ್ಡ ವ್ಯತ್ಯಾಸವನ್ನು ನಾಯಕರು ಮಾಡಿಲ್ಲ, ಅಂದರೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೆಚ್ಚು ಕೈ ಹಾಕಿಲ್ಲ. DK ಸಿದ್ದು ಲಿಸ್ಟ್ಗೆ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಡಬಹುದಾ ಅಂತ. ಪ್ರಾಬಬ್ಲಿ ಸೀನಿಯರ್ ಲೀಡರ್ಸನ್ನು ಯಾಕೆ ಇಟ್ಕೊಂಡಿದ್ದೀವಿ ಅಂದರೆ 2028ರ ಚುನಾವಣೆ ಅನ್ನೋ ಸೇತುವೆ ದಾಟೋದಕ್ಕೆ ಊರುಗೋಲು ಆಗ್ತಾರೆ ಇವರು ಅನ್ನೋದನ್ನು ಕನ್ವಿನ್ಸ್ ಮಾಡಿ ಬರ್ತಾರೆ ಅಂತ. ಬಟ್ ಇದಕ್ಕೆ ಒಪ್ಕೊಳ್ತಾರ? ಜನರೇಷನ್ ಶಿಫ್ಟ್ ಅಂದರೆ ಹಳಬ್ರನ್ನ ಹಾಕಿ ಹೊಸತನ ತರೋದಕ್ಕಂತೂ ಸಾಧ್ಯ ಇಲ್ಲ ಅನ್ನೋದು ರಾಹುಲ್ ಗಾಂಧಿ ಚಿಂತನೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಇವತ್ತು ರಾತ್ರಿ 8 ಗಂಟೆಗೆ ಸಭೆ ನಡೆಯೋ ಸಾಧ್ಯತೆ ಎಷ್ಟು? ಬಿಕಾಸ್ ಇಲ್ಲಿ ಕಂಡೀಷನ್ ಅನ್ನೋ ರೀತಿಯಲ್ಲಿ ನಮಗೆ ಈ ನೀಟ್ ವಿಚಾರದಲ್ಲಿ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಮಸೂದೆಗಳ ಬಗ್ಗೆ ಸುದೀರ್ಘ ಚರ್ಚೆ ಆಗೋದಕ್ಕಿದೆ. ಸಭೆ ನಡಿಬೋದಾ ಅಥವಾ ಡೌಟ್ಫುಲ್ಲಾ?
ನೋಡಿ, ನಿನ್ನೆ ರಾತ್ರಿ ಕೂಡ ಒಂದು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು. ಎಲ್ಲ ನಾಯಕರನ್ನ ಪ್ರತ್ಯೇಕವಾಗಿ ಸಭೆ ನಡೆಸುವಂತಹ ಲೆಕ್ಕಾಚಾರವನ್ನು ಕೆ ಸಿ ವೇಣುಗೋಪಾಲ್ ಅವರು ಇಟ್ಕೊಂಡಿದ್ರು. ಮತ್ತೆ ಸಡನ್ ಆಗಿ ಆ ಮೀಟಿಂಗ್ ಕೂಡ ಕ್ಯಾನ್ಸಲ್ ಆಗಿತ್ತು. ಇವತ್ತು ರಾತ್ರಿ 8 ಗಂಟೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಎಲ್ಲ ನಾಯಕರು ಒಟ್ಟಾಗಿ ಸಭೆ ನಡೆಸುವಂತಹ ಒಂದು ಪ್ಲಾನ್ ಅನ್ನು ಕೂಡ ಇವತ್ತು ಮಾಡಿಕೊಳ್ಳಲಾಗಿರುವಂಥದ್ದು. ಆದರೆ ಲೋಕಸಭೆಯಲ್ಲಿ ಪರೀಕ್ಷಾ ತಿದ್ದುಪಡಿ ಮಸೂದೆ ಏನಿದೆ ಇದು ಕೂಡ ಬರ್ತಾ ಇರುವಂಥದ್ದು. ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ ಇದರ ಚರ್ಚೆ ಕೂಡ ಆರಂಭ ಆಗುತ್ತೆ. ಸೊ ಸಂಜೆ 5 ಗಂಟೆ ಬಳಿಕವೂ ಕೂಡ ಚರ್ಚೆ ಮುಂದುವರೆದ್ರೆ ಆ ಸಂದರ್ಭದಲ್ಲಿ ಮೀಟಿಂಗ್ ಸಮಯದಲ್ಲಿ ವ್ಯತ್ಯಾಸಗಳಾಗಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ರಾತ್ರಿ 8 ಗಂಟೆಗೆ ಸಭೆ ಇಟ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಬಹುತೇಕ ಅಷ್ಟೊತ್ತಿಗೆ ಲೋಕಸಭೆ ಅಂತ್ಯ ಆಗ್ಬೋದು. ಅದಾದ ಬಳಿಕ ರಾಜ್ಯದ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರ ಜೊತೆಗೆ ಚರ್ಚೆಯನ್ನು ನಡೆಸಿ ಬಹುತೇಕ ಪಟ್ಟಿಯನ್ನು ಅಂತಿಮಗೊಳಿಸ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸೊ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಬಹುತೇಕ ಇವತ್ತು ಸಂಜೆ ವೇಳೆಗೆ ಅಂದರೆ 8 ಗಂಟೆಯ ಸಭೆಯಲ್ಲಿ ಬಹುತೇಕ ಎಲ್ಲ ಪಟ್ಟಿಗಳನ್ನು ಪರಿಶೀಲಿಸಿ ಒಂದು ಅಂತಿಮ ನಿರ್ಣಯಕ್ಕೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಈ ಪಟ್ಟಿಗಳನ್ನೆಲ್ಲ ಇಸ್ಕೊಂಡು ಒಂದು ಹಂತದ ಚರ್ಚೆಯನ್ನು ಮಾಡಿ ಒಪಿನಿಯನ್ಗಳನ್ನು ತೆಗೆದುಕೊಂಡು ಪಟ್ಟಿಯನ್ನು ನಾವು ಅಂತ್ಯಗೊಳಿಸ್ತೇವೆ ಮತ್ತು ನಿಮಗೆ ಕಳಿಸ್ಕೊಡ್ತೀವಿ, ನೀವು ಹೊರಟಿರಿ ಅಥವಾ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ದಿನಾಂಕವನ್ನು ನಿಗದಿ ಮಾಡಿಕೊಳ್ಳಿ ಅನ್ನುವಂತಹ ಭರವಸೆಯನ್ನು ಹೈಕಮಾಂಡ್ನಿಂದ ಕೊಡ್ಬೋದು. ರಾಜ್ಯ ನಾಯಕರು ಈ ಕಡೆ ಬಂದ ಬಳಿಕ ಮತ್ತೊಂದು ಸುತ್ತಿನಲ್ಲಿ ಹೈಕಮಾಂಡ್ ನಾಯಕರು ಕೂತು ಯಾರಿಗೆ ಅವಕಾಶವನ್ನು ಕೊಡಬೇಕು, ಯಾರನ್ನು ಈ ಬಾರಿ ಸಂಪುಟದಿಂದ ಹೊರಗಿಡಬೇಕು ಅನ್ನುವಂಥ ನಿರ್ಧಾರಗಳನ್ನು ತೆಗೆದುಕೊಂಡು ಪಟ್ಟಿಯನ್ನು ರಾಜ್ಯಕ್ಕೆ ಅಂತಿಮವಾಗಿ ಕಳಿಸ್ಕೊಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಮಮತಾ, ಶಬೀರ್ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ.